ಜಲಮಂಡಳಿಯ 10 ಮಂದಿ ಚೀಫ್ ಇಂಜಿನಿಯರ್ಗಳಿಗೆ ಸಂಕಷ್ಟ ಎದುರಾಗ್ತಾ ಇರೋದು ಕಾವೇರಿ ಕಾಮಗಾರಿಯಲ್ಲಿ ಭಾರಿ ಅಕ್ರಮ ನಡೆದಿದೆ ಅನ್ನುವಂತ ಆರೋಪ. ಸರ್ಕಾರಕ್ಕೆ ತಲುಪಿದ 500 ಕೋಟಿ ಭ್ರಷ್ಟಾಚಾರದ ದೂರು. ಜಲಮಂಡಳಿ ಅಧಿಕಾರಿಗಳ ಆಸ್ತಿ ಗಳಿಕೆಯ ಮೇಲೆ ಸರ್ಕಾರದ ಕಣ್ಣು. ಟೆಂಡರ್ ಪ್ರಕ್ರಿಯೆ ಮತ್ತು ಗುಣಮಟ್ಟದ ಹೆಸರಿನಲ್ಲಿ ಅಕ್ರಮ ನಡೆದಿದೆ ಅನ್ನುವಂತ ಆರೋಪ. ಸೆಂಟ್ರಲ್ ಸ್ಟೋರ್ ಅಂಡ್ ಯೋಜನಾ ವಿಭಾಗದ ಟೆಂಡರ್ಗಳಲ್ಲಿ ಅವ್ಯವಹಾರ. 500 ಕೋಟಿ ಹಗರಣದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇರುವಂತದ್ದು ಮಂಡಳಿ ಸಿಇಒ. ಸರ್ಕಾರಕ್ಕೆ ಸಲ್ಲಿಕೆಯಾದಂಥ ದೂರಿನ ಆಧಾರದ ಮೇಲಿನ ಕ್ರಮಕ್ಕೆ ಸೂಚನೆ. ಜಲಮಂಡಳಿ ಎಲ್ಲ ಇಂಜಿನಿಯರ್ಗಳಿಗೆ ವಿವರಣೆಯನ್ನ ಕೇಳ್ತಾ ಇರುವಂತದ್ದು ಮಂಡಳಿ ಸಿಇಒ. ಅಕ್ರಮಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಕೇಳಿರುವಂಥ ಪ್ರತಿ ಇದೀಗ TV5ಗೆ ಲಭ್ಯವಾಗಿದೆ. ಕಾವೇರಿ ಕಾಮಗಾರಿಯಲ್ಲಿ ಭಾರಿ ಅಕ್ರಮ ನಡೆದಿದೆ ಅನ್ನೋದೊಂದು ಗಂಭೀರವಾದಂಥ ಆರೋಪ ಕೇಳಿಬರ್ತಾ ಇದೆ. ಜಲಮಂಡಳಿಯ 10 ಮಂದಿ ಚೀಫ್ ಇಂಜಿನಿಯರ್ಗಳಿಗೆ ಇದರಿಂದ ಭಾರಿ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಕಾವೇರಿ ಕಾಮಗಾರಿಯಲ್ಲಿ ಈ ಅಕ್ರಮದ ಆರೋಪ. ಸರ್ಕಾರಕ್ಕೆ ತಲುಪಿರುವಂಥದ್ದು 500 ಕೋಟಿ ಭ್ರಷ್ಟಾಚಾರದ ದೂರು. ಬರೋಬ್ಬರಿ 500 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಗಂಭೀರವಾದಂಥ ಆರೋಪ ಆಯಿತು. ನೀವು ದೂರಿನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಾ. ಅಕ್ರಮಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೇಳ್ತಾ ಇರುವಂಥ ಪ್ರತಿ TV5ಗೆ ಲಭ್ಯವಾಗ್ತಾ ಇರುವಂಥದ್ದು. ಜಲಮಂಡಳಿ 10 ಮಂದಿ ಚೀಫ್ ಇಂಜಿನಿಯರ್ಗೆ ಈ ಮುಖಾಂತರವಾಗಿ ಸಂಕಷ್ಟ ಎದುರಾಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಜಲಮಂಡಳಿಯ 10 ಮಂದಿ ಚೀಫ್ ಇಂಜಿನಿಯರ್ಗಳಿಗೆ ಸಂಕಷ್ಟ ಎದುರಾಗ್ತಾ ಇರೋದು ಕಾವೇರಿ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪ. ಸೊ ಇದು ಯಾವ ಥರದ ಅಕ್ರಮ ನಡೆದಿದೆ, ಯಾವ ರೀತಿ ಅನುಮಾನ ಬರ್ತಾ ಇದೆ, ಏನೇನು ನಡೀತಾ ಇದೆ ಅಂತ? ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಕಾವೇರಿ ನದಿಯಿಂದ ಪ್ರತಿನಿತ್ಯ 2275 MLD ನೀರನ್ನು ಪೂರೈಕೆ ಮಾಡುತ್ತೆ. ಈ MLD 2225 MLD ನೀರನ್ನು ಪೂರೈಕೆ ಮಾಡೋಕ್ಕೆ ಬೆಂಗಳೂರು ಜಲಮಂಡಳಿ 10 ಚೀಫ್ ಇಂಜಿನಿಯರ್ಗಳನ್ನ ಸರ್ಕಾರ ನೇಮಕ ಮಾಡಿದೆ. ದೊಡ್ಡ ದೊಡ್ಡ ಇಲಾಖೆಗಳಲ್ಲೇ ಇಷ್ಟು ಚೀಫ್ ಇಂಜಿನಿಯರ್ಗಳನ್ನು ನೇಮಕ ಮಾಡಿರುವಂಥ ಉದಾಹರಣೆ ಇಲ್ಲ. ಆದರೆ 2225 MLD ನೀರನ್ನು ಅಂದರೆ ಸರಿಸುಮಾರು 10 ರಿಂದ 12 ಲಕ್ಷ ಕಾವೇರಿ ಸಂಪರ್ಕಗಳ ನೀರು ಪೂರೈಕೆ ಮಾಡೋಕ್ಕೆ 10 ಚೀಫ್ ಇಂಜಿನಿಯರ್ಗಳ ಸರ್ಕಾರ ನೇಮಕ ಮಾಡಿದೆ. ಆದರೆ ಕಾವೇರಿ ನೀರು ಪೂರೈಕೆ ವಿಚಾರದಲ್ಲಿ ಕಾಮಗಾರಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಅಂತ ಬೆಂಗಳೂರು ಜಲಮಂಡಳಿ ಈ ಹಿಂದೆನೂ ಕೂಡ ಸರ್ಕಾರಕ್ಕೆ ದೂರನ್ನು ಕೂಡ ದಾಖಲಾಗಿತ್ತು. ಆದರೆ ಸರ್ಕಾರಕ್ಕೆ ದೂರು ದಾಖಲಾಗಿತ್ತು, ಈ ಹಿಂದೆ ಇದ್ದ ACBಗೂ ಕೂಡ ದೂರನ್ನು ದಾಖಲಾಗಿತ್ತು. ಆದರೆ ಹಿಂದೆ ಇದ್ದಂಥ ACB ಕೂಡ ಯಾರ ಮೇಲೆ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ACB ಕೂಡ ಮಾಡಿಲ್ಲ. ಹಿಂದೆ ಇದ್ದಂಥ ACB ಈಗ ರಾಜ್ಯ ಸರ್ಕಾರಕ್ಕೆ ಈಗ ಮತ್ತೊಮ್ಮೆ ಬೆಂಗಳೂರು ಜಲಮಂಡಳಿಯ ಅಕ್ರಮ ಭ್ರಷ್ಟಾಚಾರ ಮತ್ತು ಟೆಂಡರ್ಗಳಲ್ಲಿ ಭಾರಿ ಗೋಲ್ಮಾಲ ಆಗಿದೆ ಅಂತ ಸರ್ಕಾರಕ್ಕೆ ದೂರನ್ನು ಕೂಡ ದಾಖಲಾಗಿತ್ತು. ಈ ದೂರಿನ ಆಧಾರದ ಮೇಲೆ ಸರ್ಕಾರ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. 500 ಕೋಟಿ ಏನು ಹಗರಣ ಆಗಿದೆಯೋ ಕಾಮಗಾರಿ ಟೆಂಡರ್ಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಯಾವೆಲ್ಲ ಅಧಿಕಾರಿಗಳು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಸರ್ಕಾರ ಕೂಡ ಸೂಚನೆ ಕೊಟ್ಟಂಥ ಬೆನ್ನಲ್ಲೇ ಬೆಂಗಳೂರು ಜಲಮಂಡಳಿ ಎಲ್ಲ ಚೀಫ್ ಇಂಜಿನಿಯರ್ಗೆ ಬೆಂಗಳೂರು ಜಲಮಂಡಳಿ ಅಧಿಕಾರಿ ಅಂದರೆ ಮುಖ್ಯ ಆಡಳಿತಾಧಿಕಾರಿ ಮತ್ತು ಕಾರ್ಯದರ್ಶಿಗಳು ಬೆಂಗಳೂರು ಜಲಮಂಡಳಿ 10 ಚೀಫ್ ಇಂಜಿನಿಯರ್ಗೆ ಒಂದು ಪತ್ರವನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಕಾಮಗಾರಿಗಳ ಗುಣಮಟ್ಟ ಜೊತೆಗೆ ಬೇರೆ ಬೇರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪದೋಷಗಳಾಗಿದೆ. ಹೀಗಾಗಿ ಇದಕ್ಕೆ ಉತ್ತರವನ್ನು ಕೊಡಿ ಅಂತ ಬೆಂಗಳೂರು ಜಲಮಂಡಳಿ ಮುಖ್ಯ ಆಡಳಿತಾಧಿಕಾರಿ ಮತ್ತು ಕಾರ್ಯದರ್ಶಿಗಳು ಆಯಾಯ ಚೀಫ್ ಇಂಜಿನಿಯರ್ಗಳಿಗೆ ನೋಟಿಸನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೆ ನೋಟಿಸನ್ನು ಕೊಟ್ಟು 3 ದಿನಗಳ ಒಳಗೆ ನೀವು ಉತ್ತರವನ್ನು ಕೊಡಿ ಅಂತ ಬೆಂಗಳೂರು ಜಲಮಂಡಳಿ ಚೀಫ್ ಇಂಜಿನಿಯರ್ಗೆ ಸೂಚನೆ ಕೊಟ್ಟರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯ ನೋಟಿಸ್ಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಬೆಂಗಳೂರು ಜಲಮಂಡಳಿಯ ಚೀಫ್ ಇಂಜಿನಿಯರ್ಗಳು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಯಾಕಂದರೆ ಬೆಂಗಳೂರು ಜಲಮಂಡಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳು ಕೂಡ ನಡೀತವೆ. ಕಾಮಗಾರಿಗಳಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಜಲಮಂಡಳಿ ಯೋಜನಾ ವಿಭಾಗ ಮತ್ತು ಸೆಂಟ್ರಲ್ ಸ್ಟೋರ್ ಇದೆ, ಅದರಲ್ಲಿ ಭಾರಿ ಅಕ್ರಮ ಆಗಿದೆ ಅಂತ ಆ ಪತ್ರದಲ್ಲಿ ಉಲ್ಲೇಖ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಹೀಗಾಗಿ ಈ ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರಿಗೆ ನಿಜಕ್ಕೂ ಸಂಕಷ್ಟ ಕಾದಿದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದರೆ ಬೆಂಗಳೂರು ಜಲಮಂಡಳಿಯಲ್ಲಿ ಈ ಹಿಂದೆನೂ ಕೂಡ ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತ ಸಾಕಷ್ಟು ದೂರುಗಳು ಕೂಡ ದಾಖಲಾಗಿದ್ದು. ಅದರ ಪ್ರಮುಖವಾಗಿ ಬೆಂಗಳೂರಿನ STP ಅಂದರೆ ಬೆಂಗಳೂರಿನ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಅಂತ ಈ ಹಿಂದೆನೂ ಕೂಡ ಸರ್ಕಾರದಲ್ಲಿ ದೂರನ್ನು ಕೂಡ ದಾಖಲಾಗಿತ್ತು. ಜೊತೆಗೆ ಯೋಜನಾ ವಿಭಾಗದಲ್ಲೂ ಕೂಡ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಅಂತ ಈ ಹಿಂದೆನೂ ಕೂಡ ದೂರು ದಾಖಲಾಗಿತ್ತು. ಆದರೆ ಈಗ ಮತ್ತೊಮ್ಮೆ ಸರ್ಕಾರದ ಅಂಗಳದಲ್ಲಿ BWSSB ಅತಿ ದೊಡ್ಡ ಹಗರಣ ಸರ್ಕಾರದ ಅಂಗಳ ಕೂಡ ತಲುಪಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವೇ ಕೂಡ ಬೆಂಗಳೂರು ಜಲಮಂಡಳಿ ಏನೆಲ್ಲ ಹಗರಣ ಆಗಿದೋ ಅದನ್ನು ತನಿಖೆ ಮಾಡೋಕ್ಕೆ ಸರ್ಕಾರ ಕೂಡ ಈಗ ಸಿದ್ಧರಾಗಿದ್ದಾರೆ. ಬೆಂಗಳೂರು ಜಲಮಂಡಳಿಗೆ ಸೂಚನೆ ಕೊಟ್ಟಿರೋ ಕಾರಣದಿಂದಾಗಿ ಬೆಂಗಳೂರು ಜಲಮಂಡಳಿ ಆಡಳಿತಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳು ಆಯಾಯ
ಮುಖ್ಯ ಅಭಿಯಂತರಿಗೆ ಸೂಚನೆಯನ್ನು ಕೊಟ್ಟಿರೋ ಕಾರಣದಿಂದಾಗಿ ಎಷ್ಟರ ಮಟ್ಟಿಗೆ ಸರ್ಕಾರ ಬೆಂಗಳೂರು ಜಲಮಂಡಳಿಯಲ್ಲಿ ಇರುವಂಥ ಭ್ರಷ್ಟ ಇಂಜಿನಿಯರ್ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಳುವಂತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ಈ ಹಿಂದೆನೂ ಕೂಡ ಬೆಂಗಳೂರು ಜಲಮಂಡಳಿಯಲ್ಲಿ ಭ್ರಷ್ಟ ಇಂಜಿನಿಯರ್ಗಳನ್ನ ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಆರಂಭದ ದಿನಗಳಿಂದ ಕೂಡ ಸರ್ಕಾರ ಮಾಡ್ತಾನೆ ಬಂದಿದೆ. ಆದರೆ ಈಗ ಮತ್ತೊಮ್ಮೆ ಸರ್ಕಾರಕ್ಕೆ ದೂರು ದಾಖಲಾಗಿರೋ ಕಾರಣದಿಂದಾಗಿ ಕ್ರಮಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಆದರೆ ಯಾವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ, ಯಾವ ಭ್ರಷ್ಟ ಕೋಟಿ ನುಂಗಿರುವಂಥ ಕಾಮಗಾರಿ ಹೆಸರಿನಲ್ಲಿ ಕಾಮಗಾರಿ ಟೆಂಡರ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ನುಂಗಿರುವಂಥ ಯಾವೆಲ್ಲ ಚೀಫ್ ಇಂಜಿನಿಯರ್ ವಿರುದ್ಧ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಕೂಡ ಇನ್ನೂ ಕಾದು ನೋಡಬೇಕಾಗಿರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.